ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಮನೆಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಇದನ್ನು ಹೇಳಿದರೆ ನಿಮ್ಮ ಮನೆಯಲ್ಲಿ ಬರಕತುಂಟಾಗುತ್ತದೆ. ನಾವೆಲ್ಲರೂ ಕೂಡ ನಮ್ಮ ಮನೆಗಳಲ್ಲಿ ಬರಕತುಂಟಾಗಬೇಕು, ಅದಕ್ಕೋಸ್ಕರ ಏನು ಮಾಡಲು ಕೂಡ ನಾವು ತಯಾರಿದ್ದೇವೆ. ಹಾಗಾದರೆ ಕೇವಲ ಇದನ್ನು ನೀವು ಹೇಳುವುದಾದರೆ ನಿಮ್ಮ ಮನೆಯಲ್ಲಿ ಮಾತ್ರವಲ್ಲ ನಿಮ್ಮ ಜೀವನದಲ್ಲೂ ಕೂಡ ಬರಕತುಂಟಾಗುತ್ತದೆ ಇನ್ಶಾ ಅಲ್ಲಾಹ್. ಅದು ಯಾವುದು ಎಂಬುದನ್ನು ಹದೀಸ್ ಮೂಲಕ ತಿಳಿಯೋಣ. ಇಮಾಮ್ ತುರ್ಮುದಿ ರಲಿಯಲ್ಲಾಹು ಅನ್ಹುರವರು ವರದಿ ಮಾಡಿದಂತಹ ಹದೀಸ್, ಅನಸ್ ಇಬ್ನ್ ಮಾಲಿಕ್ ರಲಿಯಲ್ಲಾಹು ಅನ್ಹುರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಯಾ ಬುನಯ್ಯ, ಓ ನನ್ನ ಪ್ರೀತಿಯ ಮಗನೇ, ಇದಾ ದಖಲ್ತ ಅಲಾ ಅಹ್ಲಿಕ, ನೀನು ನಿನ್ನ ಮನೆಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ, ಅಂದರೆ ನಿನ್ನ ಕುಟುಂಬ ಇರುವಂತಹ ಸ್ಥಳ, ಅಂದರೆ ನಿನ್ನ ಮನೆ, ಆ ಮನೆಗೆ ನೀನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಫಸಲ್ಲಿಂ, ನೀನು ಸಲಾಂ ಹೇಳು. ಹಾಗೆ ನೀನು ಸಲಾಂ ಹೇಳಿ ನಿನ್ನ ಮನೆಗೆ ನೀನು ಪ್ರವೇಶಿಸುವುದಾದರೆ ಯಕೂನು ಬರಕತನ್ ಅಲೈಕ, ನಿನ್ನ ಜೀವನದಲ್ಲೂ ಬರಕತುಂಟಾಗುತ್ತದೆ. ವ ಅಲ ಅಹ್ಲಿ ಬೈತಿಕ, ನಿನ್ನ ಮನೆಯವರ ಜೀವನದಲ್ಲೂ ನಿನ್ನ ಮನೆಯಲ್ಲೂ ಬರಕತುಂಟಾಗುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲೂ ನಿಮ್ಮ ಮನೆಯವರ ಜೀವನದಲ್ಲೂ ನಿಮ್ಮ ಮನೆಯಲ್ಲೂ ಬರಕತ್ ಬೇಕಾದರೆ ಮನೆಗೆ ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಸಲಾಂ ಹೇಳೋಣ. ಅದು ತಾಯಿಯೊಂದಿಗಾಗಲಿ, ತಂದೆಯೊಂದಿಗಾಗಲಿ, ಅಣ್ಣ ತಂಗಿಯರೊಂದಿಗಾಗಲಿ, ಅಥವಾ ಯಾರಾಗಲಿ, ನಮ್ಮ ಮನೆಯಲ್ಲಿರುವಂತಹ ಸದಸ್ಯರಿಗೆ ಒಂದು ಸಲಾಂ ಹೇಳಿ ನಾವು ಮನೆಗೆ ಪ್ರವೇಶಿಸುವುದಾದರೆ ಖಂಡಿತವಾಗಿಯೂ ನಮ್ಮ ಮನೆಗಳಲ್ಲಿ ಬರಕತುಂಟಾಗುತ್ತದೆ. ಅಲ್ಲಾಹನು ನಮ್ಮೆಲ್ಲರ ಮನೆಗಳಲ್ಲಿ ಬರಕತನ್ನು ನೀಡಿ ಅನುಗ್ರಹಿಸಲಿ. ನಮ್ಮ ಜೀವನದಲ್ಲೂ ನಮ್ಮ ಕುಟುಂಬಸ್ಥರ ಜೀವನದಲ್ಲೂ ಅಲ್ಲಾಹನು ಬರಕತನ್ನು ನೀಡಿ ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.